ಯೋಗಿಯ ಆತ್ಮಕಥೆ ಪರಮಹಂಸ ಯೋಗಾನಂದ. ಅಧ್ಯಾಯ 20. ನಾವು ಕಾಶ್ಮೀರಕ್ಕೆ ಹೋಗುವುದಿಲ್ಲ. ಅಪ್ಪ, ನನ್ನ ಬೇಸಿಗೆ ರಜೆಯಲ್ಲಿ ಹಿಮಾಲಯದ ತಪ್ಪಲು ಪ್ರದೇಶಗಳಿಗೆ ನನ್ನೊಡನೆ ಬರುವಂತೆ ಗುರುಗಳನ್ನು 4 ಗೆಳೆಯರನ್ನು ಕರೆಯಬೇಕೆಂದಿದ್ದೇನೆ. ಕಾಶ್ಮೀರಕ್ಕೆ ಹೋಗಿ ಬರಲು 6 ಜನರಿಗೆ ರೈಲಿನ ಪಾಸುಗಳನ್ನು, ನಮ್ಮ ಪ್ರಯಾಣದ ಖರ್ಚಿಗೆ ಸಾಕಾಗುವಷ್ಟು ಹಣವನ್ನು ಕೊಡುವಿರಾ? ನಾನು ನಿರೀಕ್ಷಿಸಿದಂತೆಯೇ ತಂದೆ ಮನಸಾರೆ ನೆಕ್ಕರು. ಇದು 3ನೆಯ ಸಾರಿ ನೀನು ನನಗೆ ಅದೇ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ಹೇಳುತ್ತಿರುವುದು. ಹೋದ ಬೇಸಿಗೆಯಲ್ಲೂ ಅದಕ್ಕೆ ಹಿಂದಿನ ವರ್ಷದಲ್ಲೂ ಇದೇ ಅಪೇಕ್ಷೆಯನ್ನೇ ಮುಂದಿಟ್ಟಿರಲಿಲ್ಲವೇ? ಕಡೆ ಗಳಿಗೆಯಲ್ಲಿ ಶ್ರೀ ಯುಕ್ತೇಶ್ವರರು ಹೋಗಲು ನಿರಾಕರಿಸುತ್ತಾರೆ. ನಿಜ ಅಪ್ಪ, ಕಾಶ್ಮೀರದ ಬಗ್ಗೆ ಅದಕ್ಕೆ ನನ್ನ ಗುರುಗಳು ತಮ್ಮ ನಿರ್ಧಾರವನ್ನು ಹೇಳುವುದಿಲ್ಲವೋ ನನಗೆ ತಿಳಿಯದು. ಆದರೆ ಪಾಸುಗಳನ್ನು ನಿಮ್ಮಿಂದ ಆಗಲೇ ಪಡೆದು ಬಿಟ್ಟಿದ್ದೇನೆಂದು ಹೇಳಿದರೆ ಹೇಗೋ ಈ ಸಲ ಪ್ರವಾಸಕ್ಕೆ ಒಪ್ಪಬಹುದೆಂದು ಭಾವಿಸುತ್ತೇನೆ. ಆ ಕ್ಷಣದಲ್ಲಿ ತಂದೆಗೆ ನಂಬಿಕೆ ಬರಲಿಲ್ಲ. ಆದರೆ ಮರಣೆಯ ದಿನ ಹಾಸ್ಯದ ಮಾತುಗಳಿಂದ ನನ್ನನ್ನು ಛೇಡಿಸುತ್ತಾ 6 ಪಾಸುಗಳನ್ನು 10 ರೂಪಾಯಿ ನೋಟುಗಳ ಒಂದು ಕಂತೆಯನ್ನು ಕೈಯಲ್ಲಿಟ್ಟರು. ನಿಮ್ಮ ಊಹಾತ್ಮಕ ಪ್ರವಾಸಕ್ಕೆ ಕಾರ್ಯರೂಪದ ಇಂತಹ ಆಸರೆಗಳು ಅಗತ್ಯವೆಂದು ನನಗನ್ನಿಸುವುದಿಲ್ಲ. ಆದರೂ ಈಗೋ ಅವು ಇಲ್ಲಿವೆ ಎಂದು ಟೀಕಿಸಿದರು. ಅಂದು ಮಧ್ಯಾಹ್ನ ನನ್ನ ಕೊಳ್ಳೆಯನ್ನು ಶ್ರೀ ಯುಕ್ತೇಶ್ವರರಿಗೆ ಪ್ರದರ್ಶಿಸಿದೆ. ನನ್ನ ಉತ್ಸಾಹವನ್ನು ನೋಡಿ ಅವರು ಅಸನ್ಮುಖಿಗಳಾದರೂ ಅವರ ಮಾತುಗಳು ಕಟ್ಟು ಬೀಳದಂತಿದ್ದವು. ನನಗೆ ಹೋಗುವ ಬಯಕೆ ಇದೆ, ನೋಡೋಣ. ಆಶ್ರಮದ ಕಿರಿಯ ಶಿಷ್ಯ ಕನಾಯ್ ನಮ್ಮೊಡನೆ ಬರಲಿ ಎಂದು ಹೇಳಿದುದಕ್ಕೆ ಅವರು ಏನೂ ಮಾತನಾಡಲೇ ಇಲ್ಲ. ರಾಜೇಂದ್ರನಾಥ ಮಿತ್ರ, ಜತಿನ್ ಒಡ್ಡಿ, ಮತ್ತೊಬ್ಬ ಹುಡುಗ, ಈ 3 ಸ್ನೇಹಿತರನ್ನು ನಾನು ಆಹ್ವಾನಿಸಿದೆ. ನಾವು ಹೊರಡಬೇಕಾದ ದಿನ ಮುಂದಿನ ಸೋಮವಾರವೆಂದು ನಿರ್ಧಾರವಾಯಿತು. ಶನಿವಾರ ಮತ್ತು ಭಾನುವಾರ ನಾನು ಕಲ್ಕತ್ತೆಯಲ್ಲಿ ಉಳಿದೆ. ಕಾರಣ, ನಮ್ಮ ಕುಟುಂಬದ ಮನೆಯಲ್ಲಿ ನನ್ನ ಸೋದರ ಸಂಬಂಧಿಯ ಮದುವೆಯ ಕಾರ್ಯಗಳನ್ನು ಆಚರಿಸುತ್ತಿದ್ದರು. ಸೋಮವಾರ ಬೆಳಗ್ಗೆ ಹೊತ್ತಿಗೆ ಮುಂಚೆ ನನ್ನ ಗಂಟು ಮೂಟೆಯೊಡನೆ ಶ್ರೀರಾಂಪುರವನ್ನು ಸೇರಿದೆ. ರಾಜೇಂದ್ರ ಆಶ್ರಮದ ಬಾಗಿಲಲ್ಲೇ ನನಗೆ ಸಿಕ್ಕಿದ. ಗುರುಗಳು ಅಡ್ಡಾಡಲೆಂದು ಹೊರಗೆ ಹೋಗಿದ್ದಾರೆ. ಅವರು ಬರಲು ನಿರಾಕರಿಸಿದರು. ನನಗೆ ವ್ಯಥೆಯೂ ಆಯಿತು, ಅಷ್ಟೇ ಹಠವೂ ಬಂತು. ಕಾಶ್ಮೀರದ ನನ್ನ ಅಸಂಭವನೀಯ ಕಲ್ಪನೆಗಳಿಗಾಗಿ 3ನೆಯ ಬಾರಿ ನನ್ನನ್ನು ಅಳೆಯುವುದಕ್ಕೆ ನಾನು ತಂದೆಗೆ ಆಸ್ಪದ ಕೊಡುವುದಿಲ್ಲ. ಉಳಿದ ನಾವಾದರೂ ಹೋಗಲೇಬೇಕು. ರಾಜೇಂದ್ರ ಒಪ್ಪಿದ. ಒಬ್ಬ ಆಳನ್ನು ಕರೆತರುವುದಕ್ಕಾಗಿ ನಾನು ಆಶ್ರಮವನ್ನು ಬಿಟ್ಟು ಹೊರಟೆ. ಗುರುಗಳಿಲ್ಲದೆ ಕನಾಯ್ ಪ್ರವಾಸಕ್ಕೆ ಬರುವುದಿಲ್ಲವೆಂದು ನನಗೆ ಗೊತ್ತಿತ್ತು. ನಮ್ಮ ಗಂಟು ಮೂಟೆಗಳನ್ನು ನೋಡಿಕೊಳ್ಳಲು ಯಾರಾದರೊಬ್ಬರು ಬೇಕಾಗಿತ್ತು. ನಮ್ಮ ಕುಟುಂಬದವರ ಮನೆಯಲ್ಲಿ ಹಿಂದೆ ಆಳಿನ ಕೆಲಸದಲ್ಲಿದ್ದ ಬಿಹಾರಿ ಏಕಾಗಬಾರದೆಂದು ಯೋಚಿಸಿದೆ. ಅವನೀಗ ಶ್ರೀರಾಂಪುರದ ಅಧ್ಯಾಪಕರ ಬಳಿ ಕೆಲಸಕ್ಕಿದ್ದಾನೆ. ನಾನು ಚುರುಕಾಗಿ ನಡೆದು ಹೋಗುತ್ತಿದ್ದಾಗ ಶ್ರೀರಾಂಪುರ ಕೋರ್ಟ್ ಹೌಸ್ ಬಳಿ ಇದ್ದ ಕ್ರಿಶ್ಚಿಯನ್ ಚರ್ಚಿನ ಮುಂದೆ ಗುರುಗಳನ್ನು ಭೇಟಿಯಾದೆ. ಎಲ್ಲಿ ಹೋಗುತ್ತಿದ್ದೀಯೇ? ಶ್ರೀ ಯುಕ್ತೇಶ್ವರರ ಮುಖದಲ್ಲಿ ನಗೆ ಇರಲಿಲ್ಲ. ಗುರುಗಳೇ, ನಾವು ಏರ್ಪಡಿಸುತ್ತಿರುವ ಪ್ರವಾಸಕ್ಕೆ ನೀವು ಮತ್ತು ಕನಾಯ್ ಬರುವುದಿಲ್ಲವೆಂದು ಕೇಳಿದೆ. ಬಿಹಾರಿಯನ್ನು ನೋಡಲು ಹೋಗುತ್ತಿದ್ದೇನೆ. ಹೋದ ವರ್ಷ ಅವನು ಕಾಶ್ಮೀರವನ್ನು ನೋಡಬೇಕೆಂದು ಎಷ್ಟು ಆಸೆ ಪಡುತ್ತಿದ್ದನೆಂದರೆ ದುಡ್ಡು ಇಲ್ಲದೆ ಸೇವೆ ಸಲ್ಲಿಸುವುದಕ್ಕೆ ಸಿದ್ಧವಾಗಿರುವುದಾಗಿಯೂ ಹೇಳಿದ್ದ. ನಿಮಗೇ ನೆನಪಿದೆ? ನನಗೆ ನೆನಪಿದೆ. ಆದರೂ ಬಿಹಾರಿ ಹೋಗುವುದಕ್ಕೆ ಒಪ್ಪುತ್ತಾನೆಂದು ನನಗನ್ನಿಸುವುದಿಲ್ಲ. ನನಗೆ ಕೆರಳಿತು. ಈ ಅವಕಾಶಕ್ಕಾಗಿಯೇ ಅವನು ಕಾತರದಿಂದ ಕಾದಿದ್ದಾನೆ. ನನ್ನ ಗುರು ಮೌನವಾಗಿ ತಮ್ಮ ನಡಿಗೆಯನ್ನು ಮುಂದುವರಿಸಿದರು. ನಾನು ಕೂಡಲೇ ಅಧ್ಯಾಪಕರ ಮನೆ ಸೇರಿದೆ. ಅಂಗಳದಲ್ಲಿದ್ದ ಬಿಹಾರಿ ಸ್ನೇಹದ ಆತ್ಮೀಯತೆಯಿಂದ ನನ್ನನ್ನು ಸ್ವಾಗತಿಸಿದ. ಆದರೆ ನಾನು ಕಾಶ್ಮೀರ ಎಂದೊಡನೆಯೇ ಆತ್ಮೀಯತೆಯು ಇದ್ದಕ್ಕಿದ್ದಂತೆ ಅದೃಶ್ಯವಾಯಿತು. ಕ್ಷಮಾಯಾಚನೆಯ ಗುಣಗಾಟದೊಡನೆ ಆ ಆಳು ನನ್ನನ್ನು ಬಿಟ್ಟು ತನ್ನ ಒಡೆಯನ ಮನೆಯೊಳಕ್ಕೆ ಹೋದ. ನಾನು ಅರ್ಧ ಗಂಟೆ ಕಾದೆ. ಪ್ರಯಾಣಕ್ಕೆ ತಯಾರಿ ಮಾಡಿಕೊಳ್ಳುತ್ತಿರುವುದೇ ಬಿಹಾರಿ ತಡ ಮಾಡುತ್ತಿರುವುದಕ್ಕೆ ಕಾರಣವೆಂದು ನನ್ನನ್ನು ನಾನೇ ತಳಮಳದಿಂದ ನಂಬಿಸಿಕೊಳ್ಳುತ್ತಿದ್ದೆ. ಕೊನೆಗೆ ಅವರ ಮುಂಬಾಗಿಲನ್ನು ಬಡಿದೆ. 30 ನಿಮಿಷಗಳ ಹಿಂದೆಯೇ ಬಿಹಾರಿ ಹಿಂದುಗಡೆಯ ಮೆಟ್ಟಿಲುಗಳನ್ನಿಳಿದು ಹೊರಟು ಹೋದ ಎಂದು ಒಬ್ಬ ಮನುಷ್ಯ ತಿಳಿಸಿದ. ಅವನ ತುಟಿಗಳ ಮೇಲೆ ನುಸುನಗೆ ಉಳಿದಿತ್ತು. ನನ್ನ ಆಹ್ವಾನ ತೀರಾ ಬಲಾತ್ಕರಿಸುವಂತಿತ್ತೋ ಅಥವಾ ಗುರುಗಳ ಕಾಣದ ಪ್ರಭಾವ ಕೆಲಸ ಮಾಡುತ್ತಿತ್ತೋ ಎಂದು ಯೋಚಿಸುತ್ತಾ ನಾನು ಅಲ್ಲಿಂದ ಹೊರಟೆ. ಕ್ರಿಶ್ಚಿಯನ್ ಚರ್ಚ್ ದಾಟಿದಾಗ ಮತ್ತೆ ಗುರುಗಳು ನನ್ನ ಕಡೆ ಮೆಲ್ಲಗೆ ನಡೆದುಕೊಂಡು ಬರುತ್ತಿರುವುದು ಕಂಡಿತು. ನನ್ನ ವರದಿಯನ್ನು ಕೇಳುವುದಕ್ಕೆ ಕಾಯದೆ ಅವರೇ ಉದ್ಗಾರ ತೆಗೆದರು.
ಹಾಗಾದರೆ ಬಿಹಾರಿ ಬರುವುದಿಲ್ಲ. ಈಗ ನಿನ್ನ ಯೋಜನೆಗಳೇನು? ತನ್ನ ಪರಿಣಿತ ತಂದೆಯ ಮಾತನ್ನು ಉಲ್ಲಂಘಿಸಲು ನಿರ್ಧರಿಸಿದೆ. ಪಟ್ಟು ಬಿಡದೆ ಅವಿಧೇಯತೆ ತೋರುವ ಮಗುವಿನಂತೆ ನಾನಾದೆ. ಗುರುಗಳೇ, ನನ್ನ ಚಿಕ್ಕಪ್ಪನ ಆಳು ಲಾಲ್ಧಾರಿಯನ್ನು ಕಳಿಸಿಕೊಡುವಂತೆ ಅವರನ್ನು ಕೇಳುತ್ತೇನೆ. ಬೇಕಾದರೆ ನಿನ್ನ ಚಿಕ್ಕಪ್ಪನನ್ನು ನೋಡು, ಆದರೆ ಆ ಭೇಟಿಯಿಂದ ನಿನಗೆ ಸಂತೋಷವಾಗುತ್ತದೆಂದು ನನಗನ್ನಿಸುವುದಿಲ್ಲ ಎಂದು ಶ್ರೀ ಯುಕ್ತೇಶ್ವರರು ಒಳಗೊಳಗೆ ನಗುತ್ತಾ ಉತ್ತರಿಸಿದರು. ಶಂಕೆಯುಂಟಾದರೂ ಉದ್ದಟತನದಿಂದ ನಾನು ಗುರುಗಳನ್ನು ಬಿಟ್ಟು ಶ್ರೀರಾಂಪುರ ನ್ಯಾಯಾಲಯದ ಕಟ್ಟಡವನ್ನು ಪ್ರವೇಶಿಸಿದೆ. ಸರ್ಕಾರಿ ವಕೀಲರಾದ ನನ್ನ ಚಿಕ್ಕಪ್ಪ ಶಾರದಾ ಘೋಷ್ ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದರು. ನಾನು ಈ ದಿನ ಕೆಲವು ಸ್ನೇಹಿತರೊಡನೆ ಕಾಶ್ಮೀರಕ್ಕೆ ಹೊರಟಿದ್ದೇನೆ. ಈ ಹಿಮಾಲಯ ಪ್ರವಾಸಕ್ಕಾಗಿ ಹಲವು ವರ್ಷಗಳಿಂದ ಕಾದಿದ್ದೆ ಎಂದೆ. ನಿನ್ನನ್ನು ನೋಡಿ ನನಗೆ ಸಂತೋಷವಾಯಿತು ಮುಕುಂದ. ನಿನ್ನ ಪ್ರವಾಸ ಹೆಚ್ಚು ಸುಖದಾಯಕವಾಗುವುದಕ್ಕೆ ನಾನು ಮಾಡಬಹುದಾದದ್ದು ಏನಾದರೂ ಇದೆಯೇ? ಈ ಪ್ರೀತಿಯ ಮಾತುಗಳು ನನ್ನನ್ನು ಹುಬ್ಬಿಸಿ ಪ್ರೋತ್ಸಾಹಿಸಿದವು. ಚಿಕ್ಕಪ್ಪ, ನಿಮ್ಮ ಆಳು ಲಾಲ್ದಾರಿಯನ್ನು ನನ್ನೊಡನೆ ಕಳಿಸಿಕೊಡುವುದಕ್ಕೆ ಸಾಧ್ಯವಾಗುತ್ತದೆಯೇ? ನನ್ನ ಸರಳವಾದ ಕೋರಿಕೆಗೆ ಒಂದು ಭೂಕಂಪದ ಪ್ರಭಾವವಿತ್ತು. ಚಿಕ್ಕಪ್ಪ ಎಷ್ಟು ರಭಸದಿಂದ ಔಹಾರಿದರೆಂದರೆ ಅವರ ಕುರ್ಚಿ ತಲೆಕೆಳಗಾಯಿತು. ಮೇಜಿನ ಮೇಲಿದ್ದ ಕಾಗದಗಳು ಎಲ್ಲ ದಿಕ್ಕಿಗೂ ಹಾರಿದವು. ಅವರ ಹೊಗೆನಳಿಗೆ ತೆಂಗಿನ ಕಾಂಡವನ್ನುಳ್ಳ ಒಂದು ಬಗೆಯ ಹುಕ್ಕ ದೊಡ್ಡ ಲಟಲಟ ಶಬ್ದ ಮಾಡಿಕೊಂಡು ನೆಲಕ್ಕೆ ಬಿತ್ತು. ಅವರು ಕೋಪದಿಂದ ಕಂಪಿಸುತ್ತಾ, ಎಲಾ ಸ್ವಾರ್ಥಿಯಾದ ಯುವಕ, ಎಂತಹ ಅಸಂಬದ್ಧವಾದ ಯೋಚನೆ! ನಿನ್ನ ಸಂತೋಷ ವಿಹಾರಕ್ಕೆ ನನ್ನ ಸೇವಕನನ್ನು ಕರೆದುಕೊಂಡು ಹೊರಟು ಹೋದರೆ ನನ್ನನ್ನು ನೋಡಿಕೊಳ್ಳುವವರು ಯಾರು? ನನ್ನ ಆಶ್ಚರ್ಯವನ್ನು ಅದುಮಿಟ್ಟುಕೊಂಡೆ. ಸೌಜನ್ಯಪರರಾದ ಚಿಕ್ಕಪ್ಪ ಇದ್ದಕ್ಕಿದ್ದಂತೆ ತಮ್ಮ ಬಾಹ್ಯ ಸ್ವರೂಪವನ್ನೇ ಬದಲಾಯಿಸಿದುದು. ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗದ ಘಟನೆಗಳಿಗೆ ಮೀಸಲಾದ ದಿನದಲ್ಲಿ ಮತ್ತೊಂದು ಗೂಢ ಪ್ರಶ್ನೆಯಾಗಿ ಮಾತ್ರ ಉಳಿಯಿತು. ನ್ಯಾಯಾಲಯದ ಕಾರ್ಯಾಲಯದಿಂದ ನಾನು ಹಿಮ್ಮೆಟ್ಟಿದುದು ಘನತೆಗಿಂತ ಹೆಚ್ಚು ಚುರುಕುತನದಿಂದ ಕೂಡಿದುದಾಗಿತ್ತು. ನಾನು ಆಶ್ರಮಕ್ಕೆ ಹಿಂದಿರುಗಿದೆ. ಅಲ್ಲಿ ನನ್ನ ಗೆಳೆಯರು ನನ್ನನ್ನು ನಿರೀಕ್ಷಿಸುತ್ತಾ ಒಟ್ಟುಗೂಡಿದ್ದರು. ಗುರುಗಳ ನಡೆನುಡಿಯ ಹಿನ್ನೆಲೆಯಲ್ಲಿ ಯಾವುದೋ ಸಾಕಷ್ಟು ಅತ್ಯಂತ ಗಹನವಾಗಿರಬಹುದಾದ ಕಾರಣ ಇದ್ದಿರಬೇಕೆಂಬ ಗಾಢ ನಂಬಿಕೆ ನನ್ನಲ್ಲಿ ಬೆಳೆಯುತ್ತಿತ್ತು. ಗುರುಗಳ ಇಚ್ಛೆಯನ್ನು ಮೀರಲು ಯತ್ನಿಸುವುದಕ್ಕೆ ಪಶ್ಚಾತ್ತಾಪಕ್ಕೊಳಗಾದೆ. ಶ್ರೀ ಯುಕ್ತೇಶ್ವರರು ಕೇಳಿದರು, ಮುಕುಂದ, ಇನ್ನೊಂದು ಸ್ವಲ್ಪ ಹೊತ್ತು ನನ್ನೊಡನೆ ಇರಲಾರೆಯಾ? ರಾಜೇಂದ್ರ ಮತ್ತಿತರರು ಮುಂದಾಗಿ ಹೋಗಿ ಕಲ್ಕತ್ತೆಯಲ್ಲಿ ನಿನಗಾಗಿ ಕಾಯಬಹುದು. ಕಲ್ಕತ್ತೆಯಿಂದ ಕಾಶ್ಮೀರಕ್ಕೆ ಹೋಗುವ ಕೊನೆಯ ಸಂಜೆಯ ಗಾಡಿಯನ್ನು ಹಿಡಿಯುವುದಕ್ಕೆ ಬೇಕಾದಷ್ಟು ಸಮಯವಿರುತ್ತೆ. ನಾನು ದುಃಖದಿಂದ, ಗುರುಗಳೇ, ನೀವಿಲ್ಲದೆ ನನಗೆ ಹೋಗುವ ಮನಸ್ಸಿಲ್ಲ ಎಂದೆ. ನನ್ನ ಗೆಳೆಯರು ಆ ನನ್ನ ಮಾತಿಗೆ ಲವಲೇಶವೂ ಗಮನ ಕೊಡಲಿಲ್ಲ. ಒಂದು ಕುದುರೆ ಗಾಡಿಯನ್ನು ಕರೆದು ಗಂಟು ಮೂಟೆಗಳನ್ನೆಲ್ಲ ಹಾಕಿಕೊಂಡು ಹೊರಟೇ ಬಿಟ್ಟರು. ಕನಾಯ್ ಮತ್ತು ನಾನು ಗುರುಗಳ ಪದತಳದಲ್ಲಿ ಮೌನವಾಗಿ ಕುಳಿತೆವು. ಅರ್ಧ ಗಂಟೆ ಮೌನವಾಗಿದ್ದು ಗುರುಗಳು ಮೇಲಿದ್ದು 2ನೇ ಅಂತಸ್ತಿನ ಊಟದ ಮೊಗಸಾಲೆಯ ಕಡೆಗೆ ನಡೆದುಕೊಂಡು ಹೋದರು. ಕನಾಯ್, ಮುಕುಂದನಿಗೆ ಊಟ ಬಡಿಸು, ಅವನ ರೈಲು ಬೇಗ ಬಿಡುತ್ತೆ. ಕುಳಿತಿದ್ದ ಕಂಬಳಿಯನ್ನು ಬಿಟ್ಟು ಮೇಲೆದ್ದೊಡನೆಯೇ ಇದ್ದಕ್ಕಿದ್ದಂತೆ ಓಕರಿಕೆ ಬಂದು ಹೊಟ್ಟೆಯಲ್ಲಿ ಭಯಂಕರವಾಗಿ ತೊಳಸಿದ ಅನುಭವವಾಯಿತು. ಚೂರಿಯ ಇರಿತದಿಂದ ಆದಂತೆ ನೋವು ಎಷ್ಟು ತೀವ್ರವಾಗಿತ್ತೆಂದರೆ ಯಾವುದೋ ಉಗ್ರ ನರಕಕ್ಕೆ ನನ್ನನ್ನು ಎಸೆದಿದ್ದರೆಂಬಂತೆ ಭಾವಿಸಿದೆ. ಭಯಂಕರ ಏಷ್ಯಾಟಿಕ್ ಕಾಲರದ ಎಲ್ಲ ಚಿಹ್ನೆಗಳನ್ನು ಹೊರಸೂಸುತ್ತಾ ಕುರುಡನಂತೆ ತಡವರಿಸಿಕೊಂಡು ಗುರುಗಳತ್ತ ಹೋಗಿ ಅವರ ಮುಂದೆ ಕುಸಿದು ಬಿದ್ದೆ. ಶ್ರೀ ಯುಕ್ತೇಶ್ವರರು ಮತ್ತು ಕನಾಯ್ ನನ್ನನ್ನು ಬೈಠಕು ಕೋಣೆಗೆ ಎತ್ತಿಕೊಂಡು ಹೋದರು. ಗುರುಗಳೇ, ನನ್ನ ಪ್ರಾಣವನ್ನು ನಿಮಗೆ ಒಪ್ಪಿಸಿದ್ದೇನೆ ಎಂದು ನಾನು ದುಃಖದಿಂದ ಮೊರೆಯಿಟ್ಟೆ. ಏಕೆಂದರೆ ವಾಸ್ತವವಾಗಿ ನನ್ನ ದೇಹದ ತೀರದಿಂದ ಅದು ವೇಗವಾಗಿ ಇಳಿದು ಹೋಗುತ್ತಿದೆ ಎಂದು ನಾನು ಭಾವಿಸಿದ್ದೆ. ಶ್ರೀ ಯುಕ್ತೇಶ್ವರರು ತಮ್ಮ ತೊಡೆಯ ಮೇಲೆ ನನ್ನ ತಲೆಯನ್ನಿಟ್ಟುಕೊಂಡು ದೈವಿ ಕರುಣೆಯಿಂದ ನನ್ನ ಹಣೆಯ ಮೇಲೆ ತಟ್ಟುತ್ತಿದ್ದರು. ನೀನು ನಿನ್ನ ಸ್ನೇಹಿತರೊಡನೆ ನಿಲ್ದಾಣದಲ್ಲಿದ್ದರೆ ಏನಾಗುತ್ತಿತ್ತೆಂದು ಈಗ ನಿನಗೆ ಗೊತ್ತಾಯಿತೋ? ಈ ನಿರ್ದಿಷ್ಟ ಸಮಯದಲ್ಲಿ ಪ್ರವಾಸ ಮಾಡುವ ಬಗ್ಗೆ ನನ್ನ ತೀರ್ಮಾನವನ್ನು ನೀನು ಸಂದೇಹಿಸತೊಡಗಿದುದರಿಂದ ಈ ವಿಚಿತ್ರ ರೀತಿಯಲ್ಲಿ ನಾನು ನಿನ್ನನ್ನು ನೋಡಿಕೊಳ್ಳಬೇಕಾಯಿತು. ನಾನು ಕೊನೆಗೆ ಅರ್ಥ ಮಾಡಿಕೊಂಡೆ. ಮಹಾನ್ ಯೋಗಿಗಳು ತಮ್ಮ ಶಕ್ತಿಗಳನ್ನು ಎಲ್ಲರೆದುರು ಪ್ರದರ್ಶಿಸುವುದು ಯೋಗ್ಯವೆಂದು ಭಾವಿಸುವುದೇ ವಿರಳವಾದುದರಿಂದ ದಿನದ ಘಟನೆಗಳನ್ನು ಸಾಧಾರಣ ದೃಷ್ಟಿಯಿಂದ ನೋಡುವವನು ಅವುಗಳನ್ನೆಲ್ಲ ಸ್ವಾಭಾವಿಕವಾದುದೆಂದೇ ಪರಿಗಣಿಸುತ್ತಿದ್ದ. ನನ್ನ ಗುರುವಿನ ಮಧ್ಯಪ್ರವೇಶ ಎಷ್ಟು ಸೂಕ್ಷ್ಮವಾಗಿತ್ತೆಂದರೆ ಅದನ್ನು ಪತ್ತೆ ಹಚ್ಚುವುದೇ ಕಷ್ಟವಾಗಿತ್ತು.
ಅವ್ಯಕ್ತವಾಗಿಯೇ ಅವರು ಬಿಹಾರಿಯ ಮೂಲಕ, ನನ್ನ ಚಿಕ್ಕಪ್ಪನ ಮೂಲಕ, ರಾಜೇಂದ್ರನ ಮೂಲಕ ಮತ್ತಿತರರ ಮೂಲಕ ಕೆಲಸ ನಡೆಸಿದರು. ನನ್ನೊಬ್ಬನನ್ನು ಬಿಟ್ಟು ಬಹುಶಃ ಪ್ರತಿಯೊಬ್ಬನೂ ಘಟನೆಗಳನ್ನು ತರ್ಕಬದ್ಧವಾದುದೆಂದು, ಸಹಜವಾದುದೆಂದು ಭಾವಿಸಿದ್ದ. ಶ್ರೀ ಯುಕ್ತೇಶ್ವರರು ತಮ್ಮ ಸಾಮಾಜಿಕ ಕರ್ತವ್ಯಗಳನ್ನು ಮಾಡುವುದರಲ್ಲಿ ಎಂದೂ ತಪ್ಪುತ್ತಿರಲಿಲ್ಲವಾದ್ದರಿಂದ ಒಬ್ಬ ವೈದ್ಯರನ್ನು ಕರೆತರುವಂತೆಯೂ ನನ್ನ ಚಿಕ್ಕಪ್ಪನಿಗೆ ತಿಳಿಸುವಂತೆಯೂ ಕನಾಯಿಗೆ ಹೇಳಿದರು. ಗುರುಗಳೇ, ನೀವು ಮಾತ್ರವೇ ನನ್ನನ್ನು ಗುಣಪಡಿಸಬಲ್ಲಿರಿ. ನಾನು ವೈದ್ಯರ ಕೈಯನ್ನು ಮೀರಿಬಿಟ್ಟಿದ್ದೇನೆ ಎಂದು ಪ್ರತಿಭಟಿಸಿದೆ. ಮಗು, ದೈವ ಕೃಪೆಯಿಂದ ನೀನು ರಕ್ಷಿಸಲ್ಪಟ್ಟಿದ್ದೀಯೆ. ವೈದ್ಯರ ಬಗ್ಗೆ ಚಿಂತಿಸಬೇಡ. ಈ ಸ್ಥಿತಿಯಲ್ಲೇನೂ ನಿನ್ನನ್ನು ಅವರು ನೋಡುವುದಿಲ್ಲ. ನೀನಾಗಲೇ ಗುಣ ಹೊಂದಿದ್ದೀಯೆ. ನನ್ನ ಗುರುವಿನ ಮಾತುಗಳಿಂದ ಯಾತನಾಮಯ ಕಷ್ಟವೆಲ್ಲ ನಿವಾರಣೆಯಾಯಿತು. ಮೆಲ್ಲನೆ ಎದ್ದು ಕುಳಿತೆ. ಒಬ್ಬ ವೈದ್ಯರು ಬಂದು ನನ್ನನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿದರು. ನೀನು ತೀವ್ರ ಅಪಾಯದ ಸಂದರ್ಭವನ್ನು ಹಾದು ಬಂದಿರುವಂತೆ ಕಾಣುತ್ತಿದೆ. ನಾನು ಸ್ವಲ್ಪ ಮಾದರಿಗಳನ್ನು ಕೊಂಡೊಯ್ದು ಪ್ರಯೋಗಶಾಲೆಯಲ್ಲಿ ಪರೀಕ್ಷಿಸಿ ನೋಡುತ್ತೇನೆ ಎಂದರು ಅವರು. ಮಾರನೆಯ ಬೆಳಗ್ಗೆ ವೈದ್ಯರು ಓಡಿಕೊಂಡು ಬಂದರು. ನಾನು ಲವಲವಿಕೆಯಿಂದ ಎದ್ದು ಕುಳಿತಿದ್ದೆ. ಸರಿ ಸರಿ, ಮೃತ್ಯುವಿನ ಕರೆ ಅಷ್ಟು ಸಮೀಪಕ್ಕೆ ಬಂದೇ ಇರಲಿಲ್ಲವೇನೋ ಎಂಬ ಮಟ್ಟಿಗೆ ನೀನಿಲ್ಲಿ ನಗುತ್ತಾ ಹರಟೆ ಹೊಡೆಯುತ್ತಾ ಕುಳಿತಿದ್ದೀಯೆ. ನನ್ನ ಕೈಗಳನ್ನು ಮೃದುವಾಗಿ ತಟ್ಟಿದರು. ನಿನ್ನ ಕಾಯಿಲೆ ಏಷಾಟಿಕ್ ಕಾಲರ ಎಂದು ಆ ಮಾದರಿಗಳಿಂದ ನಾನು ಕಂಡುಕೊಂಡೊಡನೆಯೇ ನೀನು ಬದುಕಿರುವುದನ್ನು ಕಾಣುವೆವೆಂದು ನಿರೀಕ್ಷಿಸಲೇ ಇಲ್ಲ. ದೈವಿಕ ಗುಣಕಾರಿ ಶಕ್ತಿಗಳನ್ನು ಹೊಂದಿರುವ ಗುರುವನ್ನು ಪಡೆದಿರುವ ನೀನೇ ಅದೃಷ್ಟಶಾಲಿ. ತರುಣ, ನಾನದನ್ನು ಚೆನ್ನಾಗಿ ಮನಗೊಂಡಿದ್ದೇನೆ. ನಾನು ಮನಃಪೂರ್ವಕವಾಗಿ ಸಮ್ಮತಿಸಿದೆ. ವೈದ್ಯರು ಹೊರಡಲಿದ್ದಾಗ ರಾಜೇಂದ್ರ ಮತ್ತು ಒಡ್ಡಿ ಬಾಗಿಲ ಬಳಿ ಕಾಣಿಸಿಕೊಂಡರು. ವೈದ್ಯರನ್ನು, ಆಮೇಲೆ ಸ್ವಲ್ಪ ಮಟ್ಟಿಗೆ ಸೊರಗಿ ಹೋಗಿದ್ದ ನನ್ನ ಸ್ವರೂಪವನ್ನು ನೋಡಿ ಅವರ ಮುಖದಲ್ಲಿದ್ದ ತೀವ್ರ ಅಸಮಾಧಾನ ಸಹಾನುಭೂತಿಯಾಗಿ ಪರಿವರ್ತಿತವಾಯಿತು. ನೀನು ಒಪ್ಪಿದಂತೆ ಕಲ್ಕತ್ತೆಯ ರೈಲಿಗೆ ನೀನು ಬರೆದಿದ್ದಾಗ ನಮಗೆ ಕೋಪ ಬಂದಿತ್ತು. ನೀನು ಕಾಯಿಲೆ ಬಿದ್ದೆಯಾ? ಹೌದು ಎಂದೆ. ನನ್ನ ಗೆಳೆಯರು ಗಂಟು ಮೂಟೆಗಳನ್ನು ಹಿಂದಿನ ದಿನ ಅವು ಇದ್ದ ಅದೇ ಮೂಲೆಯಲ್ಲಿ ಇಟ್ಟುದನ್ನು ನೋಡಿ ನನಗೆ ನಗೆ ತಡೆಯಲಾಗಲಿಲ್ಲ. ನಾನು ಬೇರೆ ರೀತಿಯಲ್ಲಿ ನಿರೂಪಿಸಿದೆ. ಸ್ಪೇನ್ಗೆ ಯಾನ ಮಾಡಿದ ಒಂದು ಹಡಗಿತ್ತು. ಅದು ತಲುಪುವ ಮೊದಲೇ ಮತ್ತೆ ಹಿಂದಿರುಗಿತು. ಗುರುಗಳು ಕೊಠಡಿಯನ್ನು ಪ್ರವೇಶಿಸಿದರು. ನಾನು ರೋಗದಿಂದೆದ್ದವನ ಸಲಿಗೆ ವಹಿಸಿ ಪ್ರೀತಿಯಿಂದ ಅವರ ಕೈಯನ್ನು ಹಿಡಿದುಕೊಂಡೆ. ಗುರುಗಳೇ, ನನ್ನ 12ನೆಯ ವಯಸ್ಸಿನಿಂದಲೂ ಹಿಮಾಲಯವನ್ನು ತಲುಪಬೇಕೆಂಬ ಅನೇಕ ನಿಷ್ಫಲ ಪ್ರಯತ್ನಗಳು ನಡೆಸಿದೆ. ಕಡೆಗೆ ನಿಮ್ಮ ಆಶೀರ್ವಾದವಿಲ್ಲದೆ ಪಾರ್ವತೀದೇವಿ ನನ್ನನ್ನು ಕರೆಸಿಕೊಳ್ಳಲಾರಳು ಎಂಬ ನಿರ್ಧಾರಕ್ಕೆ ಬಂದೆ ಎಂದೆ.